ವಿತರಿಸಲಾಗ್ತಾ ಇದೆ. ಸ್ನೇಹಿತರೆ, ಈ ಒಂದು ಇವೆಂಟು ಆಯೋಜಿಸಿದವರು ಕೇಂದ್ರ ಸರ್ಕಾರದವರು. ನರೇಂದ್ರ ಮೋದಿಯವರು ಏನು ಈ 12 ವರ್ಷದ ಏನು 13 ವರ್ಷಗಳ ಇದು ಸಾಧನೆಗಳೇನದವೋ ಅದರಲ್ಲಿ ಇದನ್ನು ಕೂಡ ಒಂದು ಗೆಳೆಯ ಮಕ್ಕಳಿಗೆ, ತರುಣರಿಗೆ ಇವೆಲ್ಲವೂ ಕೂಡ ಬಹಳ ಅತ್ಯವಶ್ಯ ಜೀವನದಲ್ಲಿ ಅದಾವ ಅನ್ನತಕ್ಕಂಥ ಕಾರಣಕ್ಕಾಗಿ ಈ ಒಂದು ಸೈಕ್ಲಿಂಗು, ಕುಸ್ತಿ ಮತ್ತೊಂದು ಬೇರೆ ಬೇರೆ ಎಲ್ಲ ರೀತಿಯಿಂದ ತರುಣರಿಗೆ ಸಹಾಯ ಮಾಡತಕ್ಕಂಥ ಕೆಲಸ ಪ್ರಧಾನಮಂತ್ರಿಗಳು ಮಾಡಿದ್ದಾರೆ ಅಂತೇಳಿ ಸಂದರ್ಭದಲ್ಲಿ ಹೇಳಿ ಮನ್ಸುಖ್ ಮಾಂಡವ್ಯ ಅವರ ಆದೇಶ ಮೇರೆಗೆ ನಮ್ಮ ಕರ್ನಾಟಕದಲ್ಲಿ ಸುಮಾರು 8 ಜಿಲ್ಲೆಗೆ ಈ ಇವೆಂಟನ್ನು ಕೊಟ್ಟು ಆಯ್ಕೆ ಮಾಡಿದ್ದಾರೆ. ಹಾಗಾಗಿ ಎಲ್ಲೆಲ್ಲಿ ನಾವು ಸೈಕ್ಲಿಂಗ್ ಹೆಚ್ಚು ಇದು ಐತಿ ಅಲ್ಲಿ ನಾವು ಪ್ರಾತಿನಿಧ್ಯತೆ ಅಲ್ಲಿ ಹೆಚ್ಚಾಗಿ ಕೊಡ್ತಾ ಇದ್ದೀವಿ. ಬಿಜಾಪುರ, ಬಾಗಲಕೋಟೆ ಹಾಗೂ ಬೆಳಗಾವಿ, ಗದಗ, ಬೀದರ್, ಮೈಸೂರು ಹಾಗೂ ಬೆಂಗಳೂರಲ್ಲಿ ನಾವು ಇವೆಂಟನ್ನು ಆಯೋಜನೆ ಮಾಡಿದ್ದೀವಿ. ಇದರಲ್ಲಿ ಏನು ಉದ್ದೇಶ, ಅಸ್ಮಿತಾ ಲೀಗ್ ಉದ್ದೇಶ ಒಂದೇ, ಮುಂಬರುವ ಏನು 2038 ಒಲಿಂಪಿಕ್ಕಿಗೆ ಕನಸನ್ನು ಇಟ್ಟುಕೊಂಡು ನಾವು ಈ ಆಯೋಜನೆಯನ್ನು ಮಾಡಿ ಮುಂದೆ ಬರುವಂಥ ಕ್ರೀಡಾಪಟುಗಳಿಗೆ ಅವಕಾಶ ಮಾಡಿಕೊಡ್ತೀವಿ. ಒಲಿಂಪಿಕ್ಸ್ದಲ್ಲಿ ಭಾಗವಹಿಸಬೇಕಂತೇಳಿ ಈಗ ಸುಮಾರು ಒಂದು 12 ವರ್ಷ ಮೊದಲೇ ನಾವು ಪ್ರಿಪ್ರೇಷನನ್ನು ಸ್ಟಾರ್ಟ್ ಮಾಡಿದ್ದೇವೆ. ಇದಕ್ಕೆ ನಾನು ಶ್ರೀ ನರೇಂದ್ರ ಮೋದಿಜಿಯವರ ಹಾಗೆ ನಮ್ಮ ಪ್ರಧಾನಮಂತ್ರಿ ಏನಿದು ಒಂದು ಚಟುವಟಿಕೆಯನ್ನು ಆರಂಭಿಸಿದ್ದಾರೆ, ನಾನು ಅದಕ್ಕೆ ಎಲ್ಲ ರೀತಿಯಿಂದ ಸಹಕರಿಸ್ತಾ ಇದ್ದೇನೆ. ಹಾಗೆ ಇವತ್ತು ಬಿಜಾಪುರದಲ್ಲಿ ಈ ಅಸ್ಮಿತಾ ಖೇಲೋ ಲೀಗ್ದಲ್ಲಿ ಏನು ಈ ಚಿಕ್ಕ ಮಕ್ಕಳು 16ರಿಂದ 20 ವಯಸ್ಸಿನ ಹುಡುಗಿಯರಿಗೆ ಬೇರೆ ಬೇರೆ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದಕ್ಕಾಗಿ ನಾವು ಕೂಡ ಸಮರ್ಥನೆ ಮಾಡ್ತಾ ಇದ್ದೇವೆ. ನಾನು ಕೂಡ ನ್ಯಾಷನಲ್ ಸೈಕ್ಲಿಸ್ಟು. 2038 ಒಲಿಂಪಿಕ್ಸ್ ಗೇಮ್ ಇರುವುದರಿಂದ ಇದೊಂದು ಎಲ್ಲರಿಗೂ ಮಾದರಿ ಆಗಲಿ ಅಂತ ಹೇಳಿ ಒಂದು ಇಟ್ಕೊಂಡಾರೆ. ಅದೇ ರೀತಿ ವರ್ಲ್ಡ್ ಬೈಸಿಕಲ್ ಡೇ ಸಂಬಂಧ ಎಲ್ಲರೂ ಇವಾಗ ಪಾಪ್ಯುಲೇಷನ್ ಸಂಬಂಧ ಎಲ್ಲರೂ ಜಾಸ್ತಿ ಬೈಕ್ ಯೂಸ್ ಮಾಡ್ತಾರೆ. ಸೊ ಇದೆಲ್ಲ ಕಡಿಮೆ ಆಗಬೇಕಂತ ಇದೊಂದು ಸೈಕ್ಲಿಂಗ್ ಅಂತ ಇಟ್ಕೊಂಡಾರೆ. ಸೊ ಇದರಿಂದ ಎಲ್ಲರೂ ಜಾಸ್ತಿ ಜನರು ಸೈಕ್ಲಿಂಗ್